ಎಂಥ ದುರಂತ ಅಹಲ್ಯಾಬಾಯಿಯ ಜೀವನ ನೋಡಿ. ಗಂಡ ಚಟಗಳ ದಾಸ್ಯದಿಂದನೇ ಸತ್ತಿರ್ತಾನೆ. ಆ ಮಗ ಕೂಡ ಚಟಗಳ ದಾಸನಾಗಿ ಅವನು ಕೂಡ ಪ್ರಾಣ ಬಿಟ್ಟಿರ್ತಾರೆ. ಅವರು ಮೃತ್ಯು ಆಗುತ್ತೆ. ಮಲ್ಹರ್ ರಾವ್ ರವರು ಪ್ರಾಣ ಬಿಟ್ಟಿರ್ತಾರೆ. ಅಹಲ್ಯಾಬಾಯಿಯ ಜೀವನ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅಹಲ್ಯಾಬಾಯಿ ಹೇಳ್ತಾರೆ, ಶೌರ್ಯ ಮತ್ತು ರಾಷ್ಟ್ರಪ್ರೇಮ ಅದೇ ನನಗೆ ಮುಖ್ಯ. ಯಾರಲ್ಲಿ ಶೌರ್ಯ ಇರುತ್ತೋ, ಯಾರಲ್ಲಿ ರಾಷ್ಟ್ರಪ್ರೇಮ ಇರುತ್ತೋ ಅವ್ರಿಗೆ ನಾನು ಗೌರವ ಕೊಡ್ತೀನಿ ಹೊರತು ಬೇರೆ ಜಾತಿ ಬೇರೆ ಧರ್ಮ ಅನ್ನೋದ್ರ ಬಗ್ಗೆ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಆದೇಶ ಹೊರಡಿಸ್ಬಿಡ್ತಾರೆ. ಆ ಆದೇಶ ಹೊರಡಿಸಿದಾಗ ಯಶವಂತರಾವ್ ಫನಸೆ ಅಂತ ಅನ್ನೋ ಒಬ್ಬ ಯುವಕ ಎದ್ದು ನಿಲ್ತಾನೆ. ನಾನು ಇವರನ್ನ ಕಂಟ್ರೋಲ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ, ಆದರೆ ಒಬ್ಬನಿಂದ ಮಾಡೋದಕ್ಕಾಗೋದಿಲ್ಲ. ನನಗೊಂದು ಸ್ವಲ್ಪ ಸಪೋರ್ಟ್ ಬೇಕು. ನೀವೊಂದು ಸ್ವಲ್ಪ ಸೈನ್ಯದ ಸಪೋರ್ಟನ್ನು ಕೊಟ್ಟರೆ ನಾನು ಹೋಗಿ ಇವ್ರುಗಳ ಜೊತೆ ಯುದ್ಧ ಮಾಡಿ ನಾನು ಅದನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ತಗೋ ಅಂತ ಅಂದ್ಬಿಟ್ಟು ಅವನಿಗೆ ಬೇಕಾದ ಸಪೋರ್ಟನ್ನು ಅಹಲ್ಯಾಬಾಯಿ ಅಪ್ರೂವ್ ಮಾಡ್ತಾರೆ. ಯಶವಂತ್ ಫನಸೆ ಆ ಯುದ್ಧದಲ್ಲಿ ಹೋಗಿ ಅವ್ರನ್ನೆಲ್ಲ ಟ್ಯಾಕಲ್ ಮಾಡಿ ಅವರ ಮೇನ್ ಲೀಡರ್ಗಳು ಯಾರಿರ್ತಾರೆ, ಬಿಲ ಸಮಾಜದವರ ಲೀಡರ್ಗಳು ಯಾರಿರ್ತಾರೆ ಅವ್ರನ್ನೆಲ್ಲ ಹಿಡಿದು ಬಂಧಿಸಿ ತಂದು ಅಹಲ್ಯಾಬಾಯಿ ಮುಂದೆ ನಿಲ್ಲಿಸ್ತಾನೆ. ಅಹಲ್ಯಾಬಾಯಿ ಮುಂದೆ ತಂದು ನಿಲ್ಲಿಸ್ತಾನೆ. ಇವಾಗ ಇವ್ರುಗಳಿಂದನೇ ನಡೀತಾ ಇದ್ದಿದ್ದವೆಲ್ಲ ದಾರಿ ಹೋಕರನ್ನು ಯಾರೆಲ್ಲ ಯಾತ್ರಿಗಳಿರ್ತಾರೆ ಅವ್ರನ್ನೆಲ್ಲ ಅಡ್ಡ ಹಾಕಿ ಅವ್ರನ್ನ ಲೂಟಿ ಮಾಡ್ತಿದ್ದಂಥ ಲೀಡರ್ಗಳು ಇವ್ರುಗಳು. ಅಹಲ್ಯಾಬಾಯಿ ಅವರಿಗೆ ಮರಣದಂಡನೆಯೂ ಕೊಡೋದಿಲ್ಲ, ಅವರನ್ನು ಜೈಲಿಗೂ ಹಾಕೋದಿಲ್ಲ. ಬದಲಾಗಿ ಅವ್ರುಗಳಿಗೆ ಅಹಲ್ಯಾಬಾಯಿ ಹೇಳ್ತಾರೆ, ನೋಡಿ ಇನ್ನು ಮುಂದಕ್ಕೆ ಆ ದಾರಿನಲ್ಲಿ ಹೋಗುವಂಥ ಎಲ್ಲರ ರಕ್ಷಣೆಯ ಜವಾಬ್ದಾರಿ ನಿಮ್ಮದು, ಎಲ್ಲರ ರಕ್ಷಣೆಯ ಹೊಣೆ ನಿಮ್ಮದು. ಹಾಗಾಗಿ ನೀವು ಇನ್ನು ಮುಂದೆ ನೀವು ರಾಜ್ಯದ ಎಂಪ್ಲಾಯಿಗಳಾಗ್ತೀರಾ, ರಾಜ್ಯದಕ್ಕೆ ಕೆಲಸ ಮಾಡುವಂಥ ಸೇವಕರಾಗ್ತೀರಾ. ನಿಮಗೆ ಸಂಬಳನೂ ಕೊಡ್ತೀನಿ, ನಿಮಗೆ ಜವಾಬ್ದಾರಿನೂ ಕೊಡ್ತೀನಿ, ನಿಮಗೆ ಇದ್ರ ಜೊತೆ ಗೌರವನೂ ಸಿಗುತ್ತೆ. ಇನ್ನು ಮುಂದೆ ಲೂಟಿ ಮಾಡುವಂಥ ಕೆಲಸ ಮಾಡ್ದಲ್ಲೇ ನೀವು ಅಲ್ಲಿ ಬರುವಂಥ ಜನಗಳ ರಕ್ಷಣೆಯನ್ನು ಮಾಡೋ ಕೆಲಸ ಮಾಡಿ ಅಂತ ಹೇಳ್ತಾರೆ. ಅವ್ರುಗಳಿಗೆ ಏನು ಬೇಕಿತ್ತು? ರಾಜ್ಯವನ್ನು ವಿರೋಧ ಮಾಡಿಕೊಂಡು ಸೈನಿಕರ ಜೊತೆ ಹೊಡೆದಾಡಿಕೊಂಡು ಲೂಟಿ ಮಾಡಿ ಸಿಗ್ತಿದ್ದೇನು? ಹಣ. ಈಗ ಅವ್ರ ಜೀವನ ಮಾಡೋದಕ್ಕೆ ಹಣನೂ ಸಿಕ್ತು ಮತ್ತು ಅವರಿಗೆ ಗೌರವನೂ ಸಿಕ್ತು. ಹಾಗಾಗಿ ಅವರು ಒಪ್ಕೊಳ್ತಾರೆ. ಇದನ್ನು ನೋಡಿದಂಥವರೆಲ್ಲರೂ ಅಹಲ್ಯಾಬಾಯಿಯ ಈ ಚಾಕಚಕ್ಯತೆ ಬಗ್ಗೆ ಭಾಳ ಹೆಮ್ಮೆ ಪಡ್ತಾರೆ. ಅಲ್ಲಿ ಯಾರು ತೊಂದರೆ ಕ್ರಿಯೇಟ್ ಮಾಡ್ತಿದ್ರು ಆ ಥರ ಸಮಸ್ಯೆ ಆಗದೇ ಇರೋ ಥರ ನೋಡ್ಕೊಳ್ಳುವಂಥ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ರಲ್ಲ, ಇದು ಭಾಳ ಅಪ್ರಿಷಿಯೇಟ್ ಮಾಡುವಂಥ ವಿಚಾರ. ಸೊ ಯಾವಾಗಲೂ ನಾವಿಲ್ಲಿ ಗಮನಿಸಬೇಕು, ಶಿಕ್ಷೆ ಕೊಡೋದ್ರಿಂದನೇ ಎಲ್ಲ ಸಮಸ್ಯೆಗೆ ಪರಿಹಾರ ಅಂತ ಹೇಳೋಕ್ಕಾಗೋದಿಲ್ಲ. ಆ ಸಮಸ್ಯೆ ಮತ್ತೆ ಆಗದೇ ಇರೋ ರೀತಿಯಲ್ಲಿ ಅವರ ಸ್ವಭಾವಕ್ಕೆ ವಿರುದ್ಧವಾಗಿ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕಾಗಿರುವಂಥ ಒಂದು ಕಂಡೀಷನ್ ಏನು ಕ್ರಿಯೇಟ್ ಮಾಡ್ತಾರೆ ಅದು ಕೂಡ ಶಿಕ್ಷೆಗೆ ಸಮ ಅನ್ನೋದನ್ನು ಅಹಲ್ಯಾಬಾಯಿಯಲ್ಲಿ ತೋರಿಸ್ಕೊಡ್ತಾರೆ. ಯಶವಂತರಾವ್ ಫನಸೆ ಮದುವೆ ಆಗುತ್ತೆ ಇವಾಗ ಮುಕ್ತಾ ಅಹಲ್ಯಾಬಾಯಿಯ ಮಗಳು. ಅಹಲ್ಯಾಬಾಯಿಯವರ ಮಗಳು ಮುಕ್ತಾ ಜೊತೆ ಯಶವಂತರಾವ್ ಫನಸೆ ಮದುವೆ ಆಗುತ್ತೆ. ಯಶವಂತರಾವ್ ಫನಸೆ ಮದುವೆ ಆಯಿತು. ಮತ್ತು ಇದೇ ಟೈಮಲ್ಲಿ ಮಲ್ಹರ್ ರಾವ್ ಜೊತೆಗೆ ಒಬ್ಬ ಸರ್ದಾರ್ ಕೆಲಸ ಮಾಡಿರ್ತಾರೆ. 10 ವರ್ಷಗಳಿಂದ ಮಲ್ಹರ್ ರಾವ್ ಜೊತೆನಲ್ಲೇ ಇರ್ತಾರೆ. ಆತ ತನ್ನ ಮಗ ಸೊಸೆಯನ್ನೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ. ತಮ್ಮ ಮೊಮ್ಮಗಳು ಮಾತ್ರ ಅವಳ ಜೊತೆ ಇರ್ತಾರೆ. ಪೀರ್ತಾಬಾಯಿ ಅಂತ ಮೊಮ್ಮಗಳು. ಈ ಪೀರ್ತಾಬಾಯಿಯನ್ನು ಮಾಲೆರಾವನಿಗೆ ಕೊಟ್ಟು ಮದುವೆ ಮಾಡಬೇಕು, ನನ್ನ ಜವಾಬ್ದಾರಿ ಮುಗಿಯುತ್ತೆ ಅಂತ ಈ ಸರ್ದಾರ್ ಯಾರಿರ್ತಾನೆ ಆತ ಅಹಲ್ಯಾಬಾಯಿ ಅವ್ರಿಗೆ ಹೇಳ್ತಾರೆ. ಅಹಲ್ಯಾಬಾಯಿ ಹೇಳ್ತಾರೆ, ನನ್ನ ಮಗನ ವಿಚಾರ ನಿನಗೆ ಗೊತ್ತೇ ಇದೆ, ಈಗಾಗಲೇ ಮದುವೆ ಮಾಡ್ಕೊಂಡು ಬಂದಿರುವಂಥ ಮೈನಾನ ಅವ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಇನ್ನು ನಿನ್ನ ಮೊಮ್ಮಗಳನ್ನೂ ಕೊಟ್ಟು ಅವನಿಗೆ ಮದುವೆ ಮಾಡಿ ಯಾಕೆ ಈ ಹುಡುಗಿ ಜೀವನ ಕೂಡ ಹಾಳು ಮಾಡ್ತೀರಾ ನೀವು ಅಂತ. ಆಗ ಆ ಸರ್ದಾರ್ ಹೇಳ್ತಾನೆ, ನನಗೆ ಯಾರಿದ್ದಾರೆ, ನಾನು ಇನ್ನು ಎಷ್ಟು ದಿನ ಬದುಕ್ತೀನಿ ನನಗೆ ಗೊತ್ತಿಲ್ಲ, ನನ್ನ ಮೊಮ್ಮಗಳ ಜೀವನ ಸುಖವಾಗಿರಬೇಕು ಚೆನ್ನಾಗಿರಬೇಕು ಅಂತಂದರೆ ನಿಮ್ಮ ಆಶ್ರಯದಲ್ಲಿರಬೇಕು. ಗಂಡ ಸರಿ ಇಲ್ಲದಿದ್ದರೂ ಪರವಾಗಿಲ್ಲ, ತಿದ್ದುಕೊಳ್ಳುವಂಥ ಅವಕಾಶ ಇರುತ್ತೆ, ಆದರೆ ನಿಮ್ಮ ಆಶ್ರಯದಲ್ಲಿದ್ದರೆ ನನ್ನ ಮೊಮ್ಮಗಳು ಚೆನ್ನಾಗಿರ್ತಾಳೆ ಅಂತ ಹೇಳಿ 2 ಮದುವೆಗಳು ಒಟ್ಟಿಗೆ ನಡೆದೋಗ್ತವೆ ಇವಾಗ. ಅಂದರೆ ಯಶವಂತರಾವ್ ಫನಸೆ ಮುಕ್ತಾ ಜೊತೆ ಮದುವೆ ಆಗುತ್ತೆ. ಮಗ ಮಾಲೆರಾವನಿಗೆ ಪೀರ್ತಾಬಾಯಿನ ಕೂಡ ಕೊಟ್ಟು ಮದುವೆ ಮಾಡ್ತಾರೆ. ಆದರೆ ಇವನು ಮೈನಾ ಅಂತ ಒಂದು ಮುದ್ದಾದ ಹುಡುಗಿ ಹೆಂಡತಿ, ಪೀರ್ತಾಬಾಯಿ ಅಂತ ಮುದ್ದಾದ ಹುಡುಗಿ ಹೆಂಡತಿ, ಇವರಿಬ್ಬರನ್ನು ಬಿಟ್ಟು ತನ್ನ ತಂದೆ ಥರನೇ ಮಾಲೆರಾವ್ ಕೂಡ ಹೆಣ್ಣು ಹೆಂಡ ಜೂಜು ಬೇಟೆ ಈ ರೀತಿಯಾದ ವ್ಯಸನಗಳಲ್ಲೇ ತೊಡಗೋಗ್ತಾನೆ. ಎಲ್ಲ ಚಟಗಳ ದಾಸ ಆಗೋಗ್ಬಿಟ್ಟಿರ್ತಾನೆ ಅವನು. ಪ್ರತಿದಿನ ಒಂದೊಂದು ಹೊಸ ದಾಸಿ ಬೇಕು ಅವನಿಗೆ ಜೀವನ. ಅವನು ಪ್ರತಿ ರಾತ್ರಿ ಒಂದೊಂದು ಹೊಸ ದಾಸಿಯ ಜೊತೆ ಅವನಿರಬೇಕು. ಇದರಲ್ಲೆಲ್ಲ ಹೀರಾ ಅನ್ನೋ ಒಂದು ದಾಸಿನ ತುಂಬ ಹಚ್ಕೊಂಡ್ಬಿಟ್ಟಿರ್ತಾನು, ತುಂಬ ಹತ್ತಿರವಾಗಿರ್ತಾಳೆ ಹೀರಾ ಅನ್ನೋವಂಥ ಒಂದು ದಾಸಿ. ಸೊ ಇವನ್ ಚಟಗಳು ಮುಂದುವರಿತಾ ಹೋಗುತ್ತೆ. ಕೆಲವು ದಿನಗಳ ನಂತರದಲ್ಲಿ ತುಕೋಜಿ ಯಾರಿರ್ತಾರೆ ಅಥವಾ ಕೆಲವರು ಬಂದು ಅಹಲ್ಯಾಬಾಯಿಗೆ ಹೇಳ್ತಾರೆ, ನಿನ್ನೆ ರಾತ್ರಿ ಒಂದು ಕೊಲೆ ನಡೆದೋಗಿದೆ ನಮ್ಮ ಅರಮನೆಯಲ್ಲಿ ಕೊಲೆ ನಡೆದಿದೆ. ಕೊಲೆ ಮಾಡಿದವ್ರು ಯಾರು? ಮಾಲೆರಾವ್. ಯಾರನ್ನ ಕೊಂದಿದ್ದಾನೆ? ಈ ಹೀರಾ ಅನ್ನುವಂಥ ಒಂದು ದಾಸಿ ಯಾರಿರ್ತಾಳೋ ಆ ಹೀರಾನ ಲವರ್ ಯಾರಿರ್ತಾನೆ, ಪ್ರಿಯಕರ ಯಾರಿರ್ತಾನೆ, ಅವನನ್ನು ಕೊಚ್ಚಾಕ್ಬಿಟ್ಟಿರ್ತಾನೆ ಇವನು. ಅವನ ಜೊತೆಗೆ ಸಂಬಂಧ ಇದೆ ಅಂತ ಅಂದ್ಬಿಟ್ಟು ನೋಡಿ, ಇವನು 2 ಹೆಂಡತಿಯರಿದ್ದಾರೆ, ಇವನು ದಾಸಿ ಇಟ್ಕೊಂಡಿದ್ದಾನೆ, ಈ ದಾಸಿಗೆ ಇನ್ನೊಬ್ಬನ ಜೊತೆ ಪ್ರೇಮ ಇದೆ ಅಂತಂದು ಆ ಪ್ರೇಮಿಯನ್ನು ಹೋಗಿ ಅವಳ ಮುಂದೆ ಕೈಕಾಲುಗಳನ್ನು ಕೊಚ್ಚಿ ಅವನ ರಕ್ತ ಕಾರಿ ಸತ್ತೋಗ್ತಾನೆ.
ರಕ್ತ ಹರಿದು ರಕ್ತ ಎಲ್ಲ ಶರೀರದಿಂದ ಬಸಿದು ಸತ್ತೋಗ್ತಾನೆ. ಅವನು ಸಾಯುವಾಗ ಕೂಗಿ ಕೂಗಿ ನಾನು ನಿನ್ನನ್ನು ಬಿಡೋದಿಲ್ಲ, ನಾನು ಪ್ರೇತ ಆಗಿ ನಿನ್ನನ್ನು ಕಾಡ್ತೀನಿ ಅಂತ ಶಾಪ ಹಾಕ್ಕೊಂಡು ಕೂಗಿ ಚೀರಾಟದಲ್ಲಿ ಸತ್ತಿರ್ತಾನೆ. ಅದರ ಮಾರನೇ ದಿನವೇ ಹೀರಾ ಕೂಡ ವಿಷ ತಗೊಂಡು ತಾನು ಕೂಡ ಪ್ರಾಣ ಬಿಡ್ತಾಳೆ. ಪ್ರಾಣ ಬಿಡುವಾಗ ತಾನು ಕೂಡ ಕಿರ್ಚಾಡ್ಕೊಂಡು ಪ್ರಾಣ ಬಿಟ್ಟಿರ್ತಾಳೆ. ಮಾಲೆರಾವ್ ನಿನ್ನನ್ನು ನಾನು ಬಿಡೋದಿಲ್ಲ, ನಾನು ಪ್ರೇತ ಆಗಾದರೂ ನಿನ್ನನ್ನು ಮುಗಿಸ್ತೀನಿ ಅಂತ. ಇದು ಮಾಲೆರಾವನಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಡಿಸ್ಟರ್ಬ್ ಮಾಡಿಬಿಡುತ್ತೆ. ಆತ ಎಲ್ಲೇ ಹೋದ್ರೂ ಈ ಹೀರಾ ಮತ್ತು ಅವಳ ಪ್ರೇಮಿ ಇವರಿಬ್ಬರು ಹಾಕಿರುವಂಥ ಶಾಪಗಳು ಅವನನ್ನು ಕಾಡಕ್ಕೆ ಶುರು ಮಾಡುತ್ತೆ. ಅವನಿಗೆ ಊಟ ಮಾಡೋಕ್ಕಾಗ್ತಿರೋದಿಲ್ಲ, ಎಲ್ಲೇ ಅವನಿಗೆ ಆಹಾರ ಕೊಟ್ಟರು ಹಾಲು ರಕ್ತ ಕಣ್ಣಂಗೆ ಕಾಣುತ್ತೆ. ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ನಿದ್ದೆ ಮಾಡ್ತಿರೋದಿಲ್ಲ, ಕಿರ್ಚಾಡ್ತಿರ್ತಾನೆ, ಚೀರಾಡ್ತಿರ್ತಾನೆ. ಅವನಿಗೆ ವೈದ್ಯರು ಟ್ರೀಟ್ಮೆಂಟ್ ಎಲ್ಲ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಅವನಿಗೆ ನಿದ್ದೆನಾದರೂ ಮಾಡಲಿ ಅಂತ ಔಷಧಿಗಳನ್ನು ಕೊಡ್ತಾರೆ. ಒಂದು ರಾತ್ರಿ ಮಲಗಿದವನು ಮತ್ತೆ ಬೆಳಗ್ಗೆ ಏಳೋದೇ ಇಲ್ಲ. ಮಾಲೆರಾವ್ ಸತ್ತೋಗ್ತಾನೆ. ಮಾಲೆರಾವನ ಮೃತ್ಯು ಆಗುತ್ತೆ. ಎಂಥ ದುರಂತ ಅಹಲ್ಯಾಬಾಯಿಯ ಜೀವನ ನೋಡಿ. ಅತೀ ಒಂದು ಆ ದಕ್ಷತೆ ಇರುವಂಥ ಹುಡುಗಿ, ಏನನ್ನ ಬೇಕಾದರೂ ನಿಭಾಯಿಸುವಂಥ ಶಕ್ತಿ ಇರುವಂಥ ಹುಡುಗಿ, ಎಂಥ ಪವರ್ಫುಲ್ ರಾಜ ಅವರ ಮಾವ ಮಲ್ಹರ್ ರಾವ್, ಅವರ ಕೈ ಕೆಳಗಡೆ ತರಬೇತಿ ಪಡೆದಿರುವಂಥ ಹುಡುಗಿ. ಗಂಡ ಚಟಗಳ ದಾಸನಾಗಿ ತಾನು ಕೂಡ ಒಂದು ಕೆಲವು ಸಲ ಅದರಿಂದ ಆಚೆ ಬರಬೇಕು ಅನ್ನೋ ಪ್ರಯತ್ನ ಪಟ್ಟೂ ಕಡೆಗೆ ತನ್ನ ಚಟಗಳ ದಾಸ್ಯದಿಂದನೇ ಸತ್ತಿರ್ತಾನೆ. ಕಡೆಗೆ ಈ ಮಗನಾದರೂ ಸರಿಯಾಗಿ ಬೆಳೆದು ತನ್ನ ಜವಾಬ್ದಾರಿಯನ್ನು ನಿಭಾಯಿಸ್ತಾನೆ ಅಂತಾದರೆ ಆ ಮಗ ಕೂಡ ಚಟಗಳ ದಾಸನಾಗಿ ಅವನು ಕೂಡ ಪ್ರಾಣ ಬಿಟ್ಟಿರ್ತಾನೆ. ಸೊ ಇದೆಲ್ಲದರ ಮಧ್ಯದಲ್ಲಿ ಸತಿ ವಿರುದ್ಧ ಒಂದಷ್ಟು ಹೋರಾಟಗಳು. ಈ ಮಾಲೆರಾವ್ ಸತ್ತಾಗಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ಬಂದು ನಿಲ್ಲುತ್ತೆ ಅಹಲ್ಯಾಬಾಯಿ ಮುಂದೆ. ಮಾಲೆರಾವನಿಗೆ ಅಫಿಷಿಯಲ್ ಆಗಿ ಇಬ್ಬರು ಹೆಂಡತಿರು, ಮೈನಾ, ಆಕೆ ಕೂಡ ಚಿಕ್ಕ ಹುಡುಗಿ, ಇನ್ನೊಂದು ಈಗ ತಾನೇ ಮದುವೆ ಆಗಿರುವಂಥ ಹುಡುಗಿ ಪೀರ್ತಾಬಾಯಿ. ಈ ಎರಡು ಹೆಣ್ಣು ಮಕ್ಕಳು ಇನ್ನು 10, 12, 15 ವರ್ಷಕ್ಕೂ ಒಳಗಡೆ ಇರುವಂಥ ಹೆಣ್ಣು ಮಕ್ಕಳನ್ನು ಸುತ್ತಮುತ್ತ ಇರೋರೆಲ್ಲರೂ ಮಾಲೆರಾವನ ಚಿತೆನಲ್ಲಿ ಇವರು ಸುಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಈ ಹೆಣ್ಣು ಮಕ್ಕಳಿಗೆ ಎಷ್ಟು ದುಃಖ ಆಗಬೇಕು, ಎಷ್ಟು ಭಯ ಆಗಬೇಕು. ಅಹಲ್ಯಾಬಾಯಿನ ಬಂದು ಗಟ್ಟಿಯಾಗಿ ತಬ್ಬಿಕೊಂಡು ಅಳ್ತಾರೆ ಮಕ್ಕಳು. ಅಹಲ್ಯಾಬಾಯಿ ಇವರನ್ನು ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ. ಈ ಹೆಣ್ಣು ಮಕ್ಕಳದ್ದು ಏನು ತಪ್ಪಿದೆ, ಅವ್ರಿಗಿನ್ನ ಬುದ್ಧಿನೂ ಇಲ್ಲ, ಅವ್ರಿಗೆ ತಿಳುವಳಿಕೆನೂ ಇಲ್ಲ, ಅವರನ್ನು ಸತಿನಲ್ಲಿ ಹಾಕಿ ಸುಡಬಾರ್ದು, ಸತಿ ಪದ್ಧತಿಯಿಂದ ಅವರನ್ನು ಸುಡಬಾರ್ದು ಅಂತ ಹೇಳಿದಾಗ ಇವಾಗ ಅಹಲ್ಯಾಬಾಯಿಯ ಮಾತಿಗೆ ಸಪೋರ್ಟ್ ಮಾಡೋದಕ್ಕೆ ಮಲ್ಹರ್ ರಾವ್ ಇಲ್ಲ. ಸಮಾಜದ ಒಪಿನಿಯನ್, ಸಮಾಜದ ಫೋರ್ಸ್ ಏನಿತ್ತು ಅದರ ವಿರುದ್ಧ ಅಹಲ್ಯಾಬಾಯಿ ನಿಲ್ಲಕ್ಕಾಗೋದಿಲ್ಲ. ಅಹಲ್ಯಾಬಾಯಿ ಮತ್ತು ಅವರ ಮಗಳು ಮುಕ್ತಾ ಒಂದು ಕಡೆ ಕಿವಿ ಮುಚ್ಚಿಕೊಂಡು ಗಟ್ಟಿಯಾಗಿ ಅಳ್ತಾ ಕೂತಿರ್ತಾರೆ. ಇನ್ನೊಂದು ಕಡೆ ಮಾಲೆರಾವನ ಚಿತೆಯಲ್ಲಿ ಈ ಎರಡು ಪುಟ್ಟ ಹೆಣ್ಣು ಮಕ್ಕಳು ಸುಟ್ಟು ಹೋಗ್ತಾರೆ.